ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಕುಸ್ತಿಯ ತವರೂರು. ಇಲ್ಲಿರುವ ಅದೆಷ್ಟೋ ಗರಡಿ ಮನೆಗಳಲ್ಲಿ ಅನೇಕರು ಪಳಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿರುವ ಉದಾಹರಣೆಗಳಿವೆ. ದುರಂತ ಅಂದ್ರೆ ಕ್ರೀಡಾ ಇಲಾಖೆಯ ಹೊಸ ಸುತ್ತೋಲೆಯಿಂದಾಗಿ ಪುಟ್ಟ ಪೈಲ್ವಾನ್ಗಳಿಗೆ ಕುತ್ತು ಎದುರಾಗಿದೆ. ಅದೇನು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ದಾವಣಗೆರೆ ರಸ್ತೆಯ ತವರೂರು. ಇಲ್ಲಿ ನಡೆಯುವ ದುರ್ಗಾಂಬಿಕಾ ದೇವಿ ಜಾತ್ರೆಯ ಬಯಲು ಕುಸ್ತಿ ದೇಶದಾದ್ಯಂತ ಖ್ಯಾತಿ ಪಡೆದಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪೈಲ್ವಾನ್ಗಳನ್ನು ದೇಶಕ್ಕೆ ನೀಡಿದೆ ಈ ನೆಲ. ಆದರೆ ಈಗ ಕುಸ್ತಿ ಕಲಿಯುವ ಕನಸು ಹೊತ್ತು ಬರುವ 16 ವರ್ಷದೊಳಗಿನ ಮಕ್ಕಳಿಗೆ ಕ್ರೀಡಾ ವಸತಿ ನಿಲಯದಲ್ಲಿ ಹೊಸದಾಗಿ ಪ್ರವೇಶ ನೀಡದಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಈ ನಿರ್ಧಾರ ಕುಸ್ತಿ ಪ್ರಿಯರು ಮತ್ತು ಮಾಜಿ ಪೈಲ್ವಾನ್ಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ಹೊಸ ನೀತಿಯ ಪ್ರಕಾರ 5ರಿಂದ 7ನೇ ತರಗತಿ ಮಕ್ಕಳಿಗೆ ಒಂದೇ ಕ್ರೀಡೆಯ ಬದಲಾಗಿ ಎಲ್ಲ ಕ್ರೀಡೆಗಳ ಮೂಲಭೂತ ತರಬೇತಿ ಮತ್ತು ಫಿಟ್ನೆಸ್ಗೆ ಒತ್ತು ನೀಡಲಾಗುತ್ತಿದೆ. ಈಗಾಗಲೇ 2025ರಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಹೊಸದಾಗಿ ಕುಸ್ತಿ ಕಲಿಯಲು ಬರುವ ಮಕ್ಕಳಿಗೆ ಅವಕಾಶ ಇಲ್ಲ. ಕುಸ್ತಿಯಂತಹ ಕ್ರೀಡೆಯಲ್ಲಿ ಚಿಕ್ಕ ವಯಸ್ಸಿನಿಂದಲೇ ತರಬೇತಿ ಅತ್ಯಗತ್ಯ. ಹೀಗಿರುವಾಗ ಈ ನಿರ್ಧಾರ ಭವಿಷ್ಯದ ಪೈಲ್ವಾನ್ಗಳಿಗೆ ಹಿನ್ನಡೆಯಾಗಲಿದೆ ಎನ್ನುವುದು ಕುಸ್ತಿ ವಲಯದ ವಾದವಾಗಿದೆ. ಈ ರೀತಿ ರಾಜಮನೆತನದಿಂದ ಹಿಡಿದು ರಾಮಾಯಣ ಕಾಲದಿಂದ ಇರತಕ್ಕಂಥ ಕುಸ್ತಿಗೆ ನಿಬಂಧನೆಗಳು ಹಾಕಬೇಡ್ರಿ. ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳು, ಯಾವ ರೀತಿ ಸವಲತ್ತುಗಳು ಕೊಡಬೇಕು ರಾಜ್ಯ ಸರ್ಕಾರದ ನ್ಯಾಯಸಮ್ಮತವಾಗಿ ಕೊಡ್ರಿ, ನಿಬಂಧನೆಗಳು ಹಾಕಬೇಡ್ರಿ. ಒಬ್ಬ ಕ್ರೀಡಾಪಟುವಿನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ದಾವಣಗೆರೆಯ ಕ್ರೀಡಾ ವಸತಿ ನಿಲಯದಲ್ಲಿ 160 ಕ್ರೀಡಾಪಟುಗಳಿಗೆ ಅವಕಾಶವಿದ್ದು ಕಬಡ್ಡಿ, ಖೋ-ಖೋ ಮತ್ತು ಕುಸ್ತಿ ವಿಭಾಗಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಆದರೆ ಈ ಬಾರಿ ಕುಸ್ತಿ ವಿಭಾಗದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ದಾಖಲಾತಿ ನೀಡಲಾಗಿದೆ. ಜೂನಿಯರ್ ವಿಭಾಗಕ್ಕೆ ಹೊಸ ಪ್ರವೇಶ ಸ್ಥಗಿತವಾಗಿದೆ. ಬಡ ಕುಟುಂಬದ ಮಕ್ಕಳು ಉಚಿತ ವಸತಿ, ಶಿಕ್ಷಣ ಮತ್ತು ಪರಿಣತ ತರಬೇತಿ ಪಡೆದು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಅವಕಾಶದಿಂದ ವಂಚಿತರಾಗುವ ಭೀತಿ ಎದುರಾಗಿದೆ. ಇವತ್ತು 5ನೇ ತರಗತಿಯಿಂದ ಯಾವಾಗಲೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಸೆಲೆಕ್ಷನ್ ಮಾಡಿ ಯಾವತ್ತು ತರಬೇತುದಾರ ಕೊಡಿಸ್ತಾ ಇದ್ರು. ಇವತ್ತು 5ರಿಂದ 10ನೇ ತರಗತಿವರೆಗೂ ಇವತ್ತು ಅದನ್ನು ತೆಗೆದಿದ್ದಾರೆ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋಕ್ಕೆ ಮಾತ್ರ ತಾವು ತರಬೇತುದಾರನ್ನು ಇಟ್ಕೊಂಡು ಕುಸ್ತಿ ತರಬೇತಿ ಕೊಡೋಂಗಿಲ್ಲ ಅಂತೇಳಿ ಆದೇಶವನ್ನು ಸುತ್ತೋಲೆಯನ್ನು ಮಾಡಿಸಿದ್ದಾರೆ. ಒಟ್ಟಾರೆ ದಾವಣಗೆರೆಯ ಕುಸ್ತಿ ಪರಂಪರೆ ಉಳಿಯಬೇಕಾದ್ರೆ ಪ್ರತಿಭಾವಂತ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ತರಬೇತಿ ಸಿಗಬೇಕು ಎನ್ನುವುದು ಕ್ರೀಡಾ ವಲಯದ ಒತ್ತಾಯ. ಸರ್ಕಾರದ ಉದ್ದೇಶ ಉತ್ತಮವೇ ಇರಬಹುದು, ಆದರೆ ಕುಸ್ತಿಯಂತಹ ಸಾಂಪ್ರದಾಯಿಕ ಕ್ರೀಡೆಗೆ ಪ್ರತ್ಯೇಕ ವಿನಾಯಿತಿ ನೀಡಬೇಕು, ಹೊಸ ಸುತ್ತೋಲೆಯನ್ನು ಮರುಪರಿಶೀಲಿಸಬೇಕು ಎಂದು ಪೈಲ್ವಾನ್ಗಳು ಆಗ್ರಹಿಸಿದ್ದಾರೆ. ಸರ್ಕಾರ ಈ ಬೇಡಿಕೆಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.